ಸರ್ಕಾರಿ ಟೆಂಡರ್ಗಳಲ್ಲಿ ಮುಸ್ಲಿಮರು ಸೇರಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಒದಗಿಸುವಂತಹ ಸಿದ್ದರಾಮಯ್ಯ ಸರ್ಕಾರದ ಕ್ರಮವನ್ನು ಬಿಜೆಪಿ ರಾಷ್ಟ್ರದಲ್ಲಿ ವಿರೋಧವನ್ನ ಮಾಡ್ತಾ ಇದೆ. ಸಂಸದರಾದ ತೇಜಸ್ವಿ ಸೂರ್ಯ, ಡಾ ಮಂಜುನಾಥ್, ಪಿಸಿ ಮೋಹನ್, ಬ್ರಿಜೇಶ್ ಚೌಟ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶವನ್ನು ಹೊರಹಾಕಿದರು. ಸಂಸತ್ ಒಳಗೆ ಹೊರಗೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟರು. ಇತ್ತ ಸದನದ ಒಳಗೆ ಹೊರಗೆ ಕೂಡ ರಾಜ್ಯ ಬಿಜೆಪಿ ವಿಷಯ ಪ್ರಸ್ತಾಪಿಸಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋಕೆ ನೋಡಿದೆ. ಆದರೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಎಂದು ನಾವೆಲ್ಲೂ ಹೇಳಿಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಲಾರ್ಡ್ ಅವರಂತೂ ಕೇಂದ್ರ ಸರ್ಕಾರ ಕೊಟ್ಟ ಕ್ರಿಮಿ ಲೇಯರ್ ಬಗ್ಗೆ ಕೂಡ ಚರ್ಚೆ ಆಗಲಿ ಅಂತ ಸವಾಲು ಹಾಕಿದ್ದಾರೆ. ಇದರ ನಡುವೆ ವಿವಾದಾತ್ಮಕ ವಿಧೇಯಕವನ್ನು ಪರಿಷತ್ನಲ್ಲಿ ಮಂಡಿಸೋಕೆ ಸರ್ಕಾರ ಸಿದ್ಧತೆ ನಡೆಸಿದೆ. 3 ಪಕ್ಷಗಳು ವಿಪ್ ಜಾರಿ ಮಾಡಿವೆ. ಇನ್ನು ಒಳ ಮೀಸಲಾತಿ ಜಾರಿ ವಿಳಂಬ ಆಗ್ತಿರುವ ಹಿನ್ನೆಲೆಯಲ್ಲಿ ಸಚಿವ ಮಹದೇವಪ್ಪ ಮನೆಯಲ್ಲಿ ದಲಿತ ನಾಯಕರು ಸಭೆ ನಡೆಸಿದ್ದಾರೆ. ಗೃಹ ಮಂತ್ರಿ ಪರಮೇಶ್ವರ್ ಕೂಡ ಪಾಲ್ಗೊಂಡಿದ್ದಾರೆ. ಈ ಹರಾಮ್ ಸರ್ಕಾರದ ಅಸಂವಿಧಾನಿಕ ನಡೆಯನ್ನ ವಿಧಾನಸಭೆಯ ಒಳಗಡೆ, ವಿಧಾನಸಭೆಯ ಹೊರಗಡೆ ಇದನ್ನು ನಾವು ವಿರೋಧಿಸ್ತೇವೆ. ಬರುವಂತ ದಿವಸದಲ್ಲಿ ಸಂಸತ್ತಿನಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ. ಬಿಜೆಪಿ ಸರ್ಕಾರ ಇದ್ದಾಗ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರನ್ನ ರಾಷ್ಟ್ರಪತಿಗಳನ್ನಾಗಿ ನಾವು ಮಾಡಿದ್ವಿ. ಜಸ್ಟಿಸ್ ಅಬ್ದುಲ್ ನಜೀರ್ ಅಂತ ಮಹಾನ್ ವ್ಯಕ್ತಿಗಳನ್ನ ರಾಜ್ಯಪಾಲರನ್ನಾಗಿ ಆಯ್ಕೆ ಮಾಡಿದ್ರು. ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ನೆನ್ನೆದಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ವಿಷ ಬೀಜವನ್ನ ಬಿತ್ತಕ್ಕಂತ ಕೆಲಸ ಇವತ್ತು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಅಂಬೇಡ್ಕರ್ ಅವರು ಯಾವುದೇ ರೀತಿಯ ಮತೀಯ ಆಧಾರಿತ ಮೀಸಲಾತಿಯನ್ನ ಕೊಡೋಕ್ ಬರಲ್ಲ ಅನ್ನೋದನ್ನ ನಿರಾಕರಿಸಿದ್ರು. ನೀವು ಜಾತಿಯ ಆಧಾರದಲ್ಲಿ ಮೀಸಲಾತಿ ಕೊಡಬಹುದು, ಆರ್ಥಿಕ ಹಿಂದುಳಿದುವಿಕೆ ಆಧಾರದಲ್ಲಿ ಮೀಸಲಾತಿ ಕೊಡಬಹುದು. ಸಾರಾಸೆಟ್ ಆಗಿ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಶನ್ ಕೊಡೋದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ, ಅಸಂವಿಧಾನಿಕ ಆಗುತ್ತೆ. ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅಂತ ಏನಾದ್ರು ಹೇಳಿದ್ಯಾ? ಮೀಸಲಾತಿ ಹಿಂದುಳಿದ ವರ್ಗ ಅಲ್ಲೇ ಬರೀ ಮುಸ್ಲಿಂ ಆಗ್ತಾ ಇರ್ತಾರ. ನಿಮ್ಗೆ ಕಾಮಣಿ ಆಗಿದೆ, ಬರೀ ಹಳದಿ ಕಾಣ್ತದೆ. ಮಾಡಲಿ ಕ್ರೀಮಿ ಲೇಯರ್ ಕೊಟ್ಟಿದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡ್ಬೋದು. OBC ಕೂಡ ಒಂದು ಇನ್ಕಮ್ ಲಿಮಿಟ್ ಮೇಲೆ ಇರ್ತಕ್ಕಂಥವ್ರಿಗೆ ಅಲೋ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆನೂ ಚರ್ಚೆ ಮಾಡಬೇಕು ಅಲ್ವಾ? ಈ ಕ್ರೀಮಿ ಲೇಯರ್ಗೆ 10% ರಿಸರ್ವೇಶನ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಇದು ಯಾರಿಗೆ ಅನುಕೂಲ ಆಗುತ್ತೆ? ವ್ಯಾಪಕ ಕಾಂಗ್ರೆಸ್ನ ಮುಸ್ಲಿಂ ಲೀಡರ್ಸೇ ಹೇಳಿದಾರೆ, ನಾವು ಕೇಳಿದೀವಿ, ನಮಗೆ ಕೊಟ್ಟಿದ್ದಾರೆ ಅಂತ. ಇದರಲ್ಲಿ ಏನಿದೆ ಹಳದಿ ಕಣ್ಣು? ಎಂಬಿ ಪಾಟೀಲ್ ಅವರು ರಾಂಗ್. ಆಕ್ಚುಲಿ ಹಳದಿ ಕಣ್ಣು ನಮಗಲ್ಲ ಸರ್, ನಿಮಗೆ ಕಾಣ್ತಾ ಇರೋದು. ಯಾಕೆ ಅಂತಂದ್ರೆ ನೀವು ಹೇಳ್ತಾ ಇರುವಂಥ ಲೆಕ್ಕಾಚಾರ ಹಿಂದುಳಿದ ವರ್ಗ ಆಲ್ರೆಡಿ ಇದೆ. ಹಿಂದುಳಿದ ವರ್ಗಗಳಿಗೆ 2A ಅಲ್ಲಿ ಇದೆ, 15% ಇದೆ. ಕ್ಯಾಟಗರಿ 1 ಅಲ್ಲಿ 4% ಇದೆ. 23% SC/ST ಇದೆ. ಟೋಟಲ್ 43% ಇದೆ. ಈಗ ನೀವು ಯಾವ ಮೀಸಲಾತಿ ಬೇರೆ ಸಂದರ್ಭಗಳೆಲ್ಲ ಕೊಡ್ತಾ ಇದ್ದೀರೋ ಅದೇ ಮೀಸಲಾತಿ ಇಲ್ಲಿಗೆ ತರ್ತಾ ಇದ್ದೀರಾ. ಹೇಗೆ ಧರ್ಮದ ಆಧಾರದ ಮೇಲೆ ತರ್ತೀರಾ? ಬಿಜೆಪಿಯವರು ಕೂತ್ಕೊಂಡು ಎಲ್ಲ ಭಾಷಣ ಬೇಕಿದ್ರೆ ಏನು ಪ್ರಯೋಜನ ಇಲ್ಲ. ನಾವು ಅಲ್ಲಿ ಒಳಗೂ ಹೊರಗೂ ಹೋರಾಟ ಮಾಡ್ಕೊಂಡೇ ಇರಬೇಕು ಅಷ್ಟೇ. ಕೋರ್ಟಿಗೆ ಹೋಗಿ ನೋಡೋಣ, ಕೋರ್ಟ್ ಅನ್ನೋದು ನಿಮಗೆ ಬರೋದೇನೇ ಇಲ್ವಾ ಅಂತ. ಅಲ್ಲ, ಒಬ್ರು ಹೇಳಿದ್ರು, ಬಟ್ ಹೇಳಿಕೆಗಷ್ಟೇ ಸೀಮಿತ. ಯಾವುದನ್ನು ಕೋರ್ಟಿಗೆ ಹೋಗಲ್ಲ ಇವರು. ಬರೀ ಹೋರಾಟ, ನಾವು ಅಲ್ಲಿ ಹೋರಾಟ ಮಾಡ್ತೀವಿ, ಇಲ್ಲಿ ಹೋರಾಟ ಮಾಡ್ತೀವಿ. ಕೋರ್ಟಿಗೆ ಹೋಗ್ರಿ, ಧರ್ಮದ ಆಧಾರದ ಮೇಲೆ ಹೇಗೆ ಮೀಸಲಾತಿಯನ್ನು ಕೊಡೋಕ್ಕಾಗತ್ತೆ ಕೇಳಿ, ಅದನ್ನು ಬಿಟ್ಟು ಹೋರಾಟ ಅಂತೆ. ಇದು ಕಳೆದ 9 ತಿಂಗಳಿನಿಂದ ಅಂತರಿಕ್ಷದಲ್ಲೇ ಸಿಲುಕಿರುವಂತಹ ಭಾರತ ಮೂಲದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಸೇರಿ 4 ಭೂಮಿಯತ್ತ ಹೊರಡೋದಕ್ಕೆ ಕ್ಷಣಗಳನ್ನೇ ಶುರುವಾಗಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಬುಧವಾರ ನಸುಕಿನ ಜಾವ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಭೂಮಿ ಮೇಲೆ ಸುರಕ್ಷಿತವಾಗಿ ಲ್ಯಾಂಡ್ ಆಗ್ತಾರೆ. 2024 ಜೂನ್ 5ರಂದು ಸುನಿತಾ ಮತ್ತು ಬುಚ್ ವಿಲ್ಮೋರ್ ISSಗೆ ಹೋಗಿದ್ರು. ಸೊ ಯಾವಾಗ ಇವರು ವಾಪಸ್ ಬರ್ತಾರೆ ಅನ್ನುವಂಥದ್ದನ್ನು ಡೀಟೇಲ್ ಆಗಿ ನೋಡ್ಬಿಡೋಣ. ಮಂಗಳವಾರ ಬೆಳಗ್ಗೆ 8:15ಕ್ಕೆ ಕ್ರೂ ಡ್ರ್ಯಾಗನ್ ನೌಕೆಯ ಹ್ಯಾಚ್ ಬಂದ್ ಮಾಡುವ ಪ್ರಕ್ರಿಯೆ ಆರಂಭವಾಗುತ್ತೆ. ಮಂಗಳವಾರ ಬೆಳಗ್ಗೆ 10:15ಕ್ಕೆ ISSನಿಂದ ಗಗನ ನೌಕೆಯ ಅನ್ಡಾಕಿಂಗ್ ಪ್ರಕ್ರಿಯೆ ಶುರುವಾಗುತ್ತೆ. ಸೊ ಬುಧವಾರ ನಸುಕಿನ ಜಾವ 12:15ಕ್ಕೆ ಭೂಮಿಯತ್ತ ಗಗನ ನೌಕೆ ತೆರಳುತ್ತೆ. ಬುಧವಾರ ನಸುಕಿನ ಜಾವ 12:47ಕ್ಕೆ ಭೂಕಕ್ಷೆಯನ್ನ ಗಗನ ನೌಕೆ ದಾಟುತ್ತೆ. ಬುಧವಾರ ನಸುಕಿನ ಜಾವ 3:27ಕ್ಕೆ ಫ್ಲೋರಿಡಾ ಸಮುದ್ರದ ತೀರದಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ಇಲ್ಲೇ ಇರುವಂಥದ್ದು ಸವಾಲು. ಯಾಕೆ ಅಂತಂದರೆ 9 ತಿಂಗಳಿನಿಂದ ಅವರು ಸ್ಪೇಸಲ್ಲಿದ್ದಾರೆ. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿಗೆ ವಾಪಸ್ ಬಂದಾಗ ಭೂಮಿಯ ಗುರುತ್ವಾಕರ್ಷಣೆ ಹೇಗಿರುತ್ತೆ ಅದಕ್ಕೆ ತಯಾರಿ ಮಾಡ್ಕೊಂಡಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ಬಹಳ ದೊಡ್ಡ ಸವಾಲಿದೆ. ಹೇಗೆ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ, ಅದಕ್ಕೆ ತಕ್ಕಂಗೆ ಅವ್ರು ಹೇಗೆ ಸಡನ್ ಆಗಿ ಬಂದ ತಕ್ಷಣ, ಓಪನ್ ಬಂದ ತಕ್ಷಣ ಹಾಯ್ ಅಲೋ ಅಂತೆಲ್ಲ ಹೇಳಕ್ಕೆ ಬರಲ್ಲ ಅವರಿಗೆ. ಕಾರಣ ಅವ್ರನ್ನ ತುಂಬ ಕಂಟ್ರೋಲ್ ಇಡಬೇಕಾಗತ್ತೆ. ಭೂಮಿಯ ಗುರುತ್ವಾಕರ್ಷಣೆಗೂ ಸ್ಪೇಸಲ್ಲಿರೋದಕ್ಕೂ ಬಾಡಿ ರಿಯಾಕ್ಟ್ ಮಾಡೋದು ಹೇಗೆ ಅಂತೇಳಿ ಫಸ್ಟ್ ಟೈಮ್ ಅನಿಸುತ್ತೆ ಈ ದೊಡ್ಡ ಪ್ರಮಾಣದಲ್ಲಿ ಗ್ಯಾಪಲ್ಲಿ ಬಾಡಿ ಅಲ್ಲಿದ್ದು ಮತ್ತು ಇಲ್ಲಿ ಬಂದಾಗ ರಿಯಾಕ್ಟ್ ಮಾಡೋದು. ನೋಡೋಣ, ಒಳ್ಳೆಯದಾಗಲಿ. ಒಂದು ದೊಡ್ಡ ಸಾಹಸ, ಒಂದು ದೊಡ್ಡ ಇತಿಹಾಸನೇ ಇದು. ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಘಟನೆ ಇದು. ಇನ್ನು ಪ್ರಧಾನಿ ಮೋದಿಯ ವಿದೇಶಿ ಪಾಡ್ಕಾಸ್ಟ್ ಅನ್ನ ವಿಪಕ್ಷಗಳು ಟೀಕೆ ಮಾಡ್ತಿವೆ. ದೇಶದಲ್ಲಿ ಮಾಧ್ಯಮಗಳನ್ನು ಎದುರಿಸಲು ಭಯ ಪಡುವ ಮೋದಿ ಬಲಪಂಥೀಯ ಸಂಘಟನೆಯೊಂದು ಆಯೋಜಿಸಿದ ಪಾಡ್ಕಾಸ್ಟ್ನಲ್ಲಿ ತುಂಬಾ ಆರಾಮಾಗಿ ಕೂತಿದ್ರು ಅನ್ಸುತ್ತೆ ಅಂತ ಹೇಳಿದ್ದಾರೆ. ಹೊಣೆಗಾರಿಕೆಯಿಂದ ನಡೆದುಕೊಳ್ಳಬೇಕಾದ ಸಂಸ್ಥೆಗಳನ್ನ ಟೀಕೆ ಮಾಡುವವರ ಮೇಲೆ ಪ್ರತೀಕಾರಕ್ಕೆ ಬಳಸ್ತಾ ಇರುವ ವ್ಯಕ್ತಿ ಟೀಕೆಗಳನ್ನ ಪ್ರಜಾಪ್ರಭುತ್ವದ ಆತ್ಮ ಅನ್ನೋದನ್ನ ಕೇಳೋಕೆ ಆಗ್ತಿಲ್ಲ ಅಂತ ಕಾಂಗ್ರೆಸ್ ಟೀಕಿಸಿದೆ. ಮೋದಿಯ ಮಾತಿಗೂ ಕೃತಿಗೂ ಸಂಬಂಧವೇ ಇಲ್ಲ ಅಂತ ಜಯರಾಮ್ ರಮೇಶ್ ಅವರ
ಟ್ವೀಟು. ಇನ್ನು ವಿಶ್ವಸಂಸ್ಥೆ ಮತ್ತು ಇತರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ಅಪ್ರಸ್ತುತ ಎಂಬ ಮೋದಿ ಮಾತನ್ನ ಕಾಂಗ್ರೆಸ್ ಆಕ್ಷೇಪಿಸಿದೆ. ಟ್ರಂಪ್ ರೀತಿ ಮೋದಿಯ ವ್ಯವಹಾರ ಶೈಲಿ ಕಾಣಿಸ್ತಾ ಇದೆ ಎಂದಿದೆ. ಈ ಮಧ್ಯೆ ಉಕ್ರೇನ್ ರಷ್ಯಾ ಯುದ್ಧ ಕೊನೆಗಾಣಿಸಲು ಮೋದಿ ತಮ್ಮ ಕೈಲಾದ ಪ್ರಯತ್ನ ಮಾಡುತ್ತಿದ್ದಾರೆ ಅಂತ ಪೋಲೆಂಡ್ನ ವಿದೇಶಾಂಗ ಮಂತ್ರಿ ಶ್ಲಾಘಿಸಿದ್ದಾರೆ. ಉಕ್ರೇನ್ ಮೇಲೆ ಅಣುಬಾಂಬ್ ಬಳಕೆ ಮಾಡದಂತೆ ಪುಟಿನ್ ಒಪ್ಪಿಸುವಲ್ಲಿ ಮೋದಿ ಯಶಸ್ವಿಯಾಗಿದ್ದರು ಎಂಬ ರಹಸ್ಯವನ್ನ ಪೋಲೆಂಡ್ ವಿದೇಶಾಂಗ ಮಂತ್ರಿ ಅನಾವರಣಗೊಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪಾಡ್ಕಾಸ್ಟ್ ಸಂದರ್ಶನ ನಡೆಸಿದಂತ ಎಐ ಪರಿಣಿತ ಲೆಕ್ಸ್ ಫ್ರಿಡ್ಮನ್ ಮಾತಿನ ಮಧ್ಯೆ ಗಾಯತ್ರಿ ಮಂತ್ರವನ್ನು ಜಪಿಸಿರುವುದು ಎಲ್ಲರ ಗಮನ ಸೆಳೆದಿದೆ. ಗಾಯತ್ರಿ ಮಂತ್ರ ಜಪಿಸಿದ ಲೆಕ್ಸ್ ಫ್ರಿಡ್ಮನ್ ಬಗ್ಗೆ ಪ್ರಧಾನಿ ಮೋದಿ ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಖತ್ ವೈರಲ್ ಆಗಿದೆ. ಇನ್ನು ಪಾಡ್ಕಾಸ್ಟ್ ಆರಂಭಿಸುವ ಮುನ್ನ ತಾನು 45 ಗಂಟೆ ಉಪವಾಸ ಮಾಡಿದ್ದಾಗಿ ಫ್ರಿಡ್ಮನ್ ಹೇಳಿಕೊಂಡ್ರು. ಪ್ರಧಾನಿ ಜೊತೆಗಿನ ಚರ್ಚೆಗೆ ಗೌರವ ಸೂಚಕವಾಗಿ ಕೇವಲ ನೀರು ಮಾತ್ರ ಕುಡಿದಿದೆ, ಯಾವುದೇ ಆಹಾರ ಸ್ವೀಕರಿಸಿಲ್ಲ, ಆಧ್ಯಾತ್ಮಿಕ ಸ್ಥಿತಿ ಉತ್ತಮಪಡಿಸಿಕೊಳ್ಳಲು ಹೀಗೆ ಮಾಡಿದ್ದೇನೆ ಅಂತ ಫ್ರಿಡ್ಮನ್ ಹೇಳಿದ್ರು. ಇದನ್ನೂ ಕೂಡ ಮೋದಿ ಮೆಚ್ಚಿಕೊಂಡಿದ್ರು. ಎಂಥ ಬದಲಾವಣೆ! ನಮ್ಮ ದೇಶದಲ್ಲಿ ಇವುಗಳನ್ನೆಲ್ಲ ಬಿಟ್ಟು ನಾವು ಆಧುನಿಕತೆ ಅಂತ ಹೋಗ್ತಾ ಇದ್ದೀವಿ. ಆ ಕಡೆಗಿರುವಂಥವರೆಲ್ಲ ಈ ಕಡೆಗೆ ವಾಲ್ತಾ ಇದ್ದಾರೆ. ಒಂಥರ ಶೇಮ್ ಅನ್ಸ್ಬಿಡುತ್ತೆ ಅಲ್ವಾ ನಮ್ಮ ದೇಶದಲ್ಲಿರುವಂಥವ್ರು. ಉಳಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ನಮಗೆ ಉಳಿಸ್ಕೊಳ್ಳೋಕ್ಕೆ.